ಕೆಎಸ್ಆರ್ಟಿಸಿ ಬಸ್ ಪಲ್ಟಿ 18 ಜನ ಗಂಭೀರ ಗಾಯ. ಮುದ್ದೇನಹಳ್ಳಿ ಸಮೀಪ ವಿಟಿಯು ಕ್ಯಾಂಪಸ್ ಸಮೀಪ ಘಟನೆ. 8 ಜನರಲ್ಲಿ 3 ಸ್ಥಿತಿ ಚಿಂತಾಜನಕ. ಕೆಎಸ್ಆರ್ಟಿಸಿ ಬಸ್ ಪಲ್ಟಿ 18 ಜನ ಗಂಭೀರ ಗಾಯ. ಮುದ್ದೇನಹಳ್ಳಿ ಸಮೀಪ ವಿಟಿಯು ಕ್ಯಾಂಪಸ್ ಸಮೀಪ ಘಟನೆ. 8 ಜನರಲ್ಲಿ 3 ಸ್ಥಿತಿ ಚಿಂತಾಜನಕ. ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದ ಬಸ್. ಕಣಿವೆ ನಾರಾಯಣಪುರ ಟಿಪ್ಪರ್ ತಪ್ಪಿಸುವ ಭರದಲ್ಲಿ ಪಲ್ಟಿ ಹೊಡೆದ ಬಸ್. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಕಣ್ಣು ಮುಚ್ಚಿ ತೆಗೆಯೊಳಗೆ ನಡೆದ ಘಟನೆಗೆ ಬೆಚ್ಚಿ ಬಿದ್ದ ಪ್ರಯಾಣಿಕರು. 26 ಜನ ಪ್ರಯಾಣಿಕರಿದ್ದ ಕೆಎಸ್ಆರ್ಟಿಸಿ ಬಸ್. ಉಳಿದ ಕೆಲವು ಜನರಿಗೆ ಸಣ್ಣಪುಟ್ಟ ಗಾಯಗಳೊಂದಿಗೆ ಎಸ್ಕೇಪ್. ಟಿಪ್ಪರ್ ಹಾಗೂ ಕೆಎಸ್ಆರ್ಟಿಸಿ ಚಾಲಕರ ಅಜಾಗರೂಕತೆಯಿಂದ ಅಪಘಾತ. ಸತ್ಯಸಾಯಿ ಮುದ್ದೇನಹಳ್ಳಿ ಆಸ್ಪತ್ರೆಗೆ ಗಾಯಾಳುಗಳು ದಾಖಲು. ಗಾಯಾಳುಗಳ ಕುಟುಂಬಸ್ಥರಿಗೆ ಘಟನೆಯ ಬಗ್ಗೆ ತಿಳಿದ ತಕ್ಷಣ ಆಸ್ಪತ್ರೆ ಹತ್ತಿರ ಬಂದು ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ಮುಂದಾಗಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ನಂದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಆಕ್ಸಿಡೆಂಟ್ ಆಗಿದೆ. ಬೇಸಿಕ್ಲಿ ಇದು ಕಣಿವೆ ನಾರಾಯಣಪುರ ವಿಟಿಯು ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ. ಅರೌಂಡ್ 11:30 ಈ ಬಸ್ ಕೊಲ್ಲಪಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಟಿಪ್ಪರ್ಗೆ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು. ಡ್ರೈವರ್ ಕಂಡಕ್ಟರ್ ಕೂಡ ಇದ್ರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ. ಯಾರಿಗೆ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದೀವಿ ನಾವು. ಮತ್ತೆ ಕೆಎಸ್ಆರ್ಟಿಸಿ ದವರು RTO ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ತರ ಆಗಿದೆ. ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡಕ್ಕೆ ಅವಶ್ಯಕತೆ ಇದೆ ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಸರಿ, ಎಷ್ಟು ಜನ ಗಾಯ ಆಗಿದೆ? ಟೋಟಲ್ 26 ಜನ ಇದ್ರು. ಎಲ್ಲರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸುಮಾರು ಜನ ಇಲ್ಲಿ ನಮ್ಗೆ ಕೂಡ ಸಿಕ್ಕಿದ್ರು. ಪ್ಯಾಸೆಂಜರ್ ಕಂಡಕ್ಟರ್ ಎಲ್ಲರೂ ಸಿಕ್ಕಿದ್ರು. ಅವ್ರಿಗೆ ಜಾಸ್ತಿ ಗಾಯ ಆಗಿಲ್ಲ. ಬಟ್ ಅವ್ರಿಗೆ ಕೂಡ ಫಸ್ಟ್ ಏಡ್ಗೋಸ್ಕರ ಕಳ್ಸಿದೀವಿ. ಅವರೇ ಹೇಳ್ತಾ ಇದ್ರು ಏನು ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು ಬಸ್. ಆ ಟೈಮ್ ಈ ತರ ಪಲ್ಟಿ ಆಗಿದೆ. ಸೊ RTO ದವರು ಮತ್ತೆ ನಾವು ಕೂಡ ನಮ್ಮ ಆಕ್ಸಿಡೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ಯಾರ್ದು ತಪ್ಪಿದೆ. ಆಮೇಲೆ ಆಕ್ಷನ್ ತಗೋತೀವಿ. ಸರ್, ಎಷ್ಟು ಜನ ಇದೆ ಸರ್? ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು. ಕೆಎಸ್ಆರ್ಟಿಸಿ ಕಂಡಕ್ಟರ್ ಪ್ರಕಾರ. ಡ್ರೈವರ್ಗೆ ಸ್ವಲ್ಪ ಜಾಸ್ತಿ ಹೇಟ್ ಆಗಿದೆ. ಏನು ತಲೆ ಮೇಲೆ ಹೇಟ್ ಆಯ್ತು. ಬಟ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೆಸ್ತಾ ಇದೆ. ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಪ್ಯಾಸೆಂಜರ್ಸ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಯಾರಿಗೆ ಜಾಸ್ತಿ ಆಗಿಲ್ಲ. ಚಿಕ್ಕಬಳ್ಳಾಪುರ ಘಟಕದ ಕೊರ್ಲಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರುವಂತ ಒಂದು ನಮ್ಮ ಬಸ್ ಈ ಟರ್ನಿಂಗ್ ಅಲ್ಲಿ ಎದುರುಗಡೆಯಿಂದ ಬರ್ತಾ ಇರೋ ಟಿಪ್ಪರ್ ಲಾರಿ ಮತ್ತೆ ಬಸ್ಸು ಮುಖಾಮುಖಿಯಾಗಿ ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿಯ ತಗುಲಿದ್ರಿಂದ ಚಾಲಕರಿಗೆ ನಿಯಂತ್ರಣ ತಪ್ಪಿ ಬಸ್ಸು ಒಂದು ಸೈಡ್ ಅಲ್ಲಿ ಅಪ್ಸೆಟ್ ಆಗಿದೆ. ಇದರಿಂದ ಇಬ್ಬರಿಗೆ ಹೆಚ್ಚಿನ ಗಾಯ ಆಗಿದೆ. ಒಂದು 6-7 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದೀವಿ. ಈಗ ವೆಹಿಕಲ್ ತೆರವು ಮಾಡುವಂತ ಕಾರ್ಯ ಮಾಡ್ತಾ ಇದ್ವಿ. ಟಿಪ್ಪರ್ ಮುಂದೆ ಬರ್ತಿತ್ತು. ಡ್ರೈವರ್ ಅಂಕಲ್ ಲೆಫ್ಟ್ ಅಲ್ಲಿ ಯಾರೋ ಇದಾರೆ ಅಂತ ಹೇಳ್ಬಿಟ್ಟು ಅಂಕಲ್ ರೈಟ್ ಸೈಡ್ ಬಂದ್ರು. ಸ್ಪೀಡ್ ಅಲ್ಲಿ ಬಂದ್ರು. ಅವರು ಸ್ಪೀಡ್ ಅಲ್ಲೇ ಬಂದ್ರು. ಇಬ್ರು ಆನ ನೋಡಿಲಿಲ್ಲ. ಸೊ ಅದಕ್ಕೆ ಟಿಪ್ಪರ್ ನೋಡಿದ ತಕ್ಷಣ ಅಂಕಲ್ ಲೆಫ್ಟ್ ಸೈಡ್ ಗೆ ಸ್ಪೀಡ್ ಆಗಿ ಎಳ್ಕೊಂಡಿದ್ದಕ್ಕೆ ಪಲ್ಟಿ ಹೋಗಿದ್ರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಜೀವ ಉಳಿಸಿ ರಕ್ತದಾನ ಮಾಡಿ. ಶ್ರೀ ಕೆವಿ ಮತ್ತು ಪಂಚಗಿರಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಮೆಗಾ ರಕ್ತದಾನ ಶಿಬಿರವನ್ನು ದಿನಾಂಕ 23/7/2026 ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶ್ರೀ ಕೆವಿ ಮತ್ತು ಪಂಚಗಿರಿ ಕ್ಯಾಂಪಸ್ ಆವರಣದಲ್ಲಿ ಆಯೋಜಿಸಲಾಗಿದೆ. ರಕ್ತದಾನವು ಮಹಾದಾನವಾಗಿದ್ದು ನಿಮ್ಮ 1 ಯೂನಿಟ್ ರಕ್ತವು ಅಪಘಾತಕ್ಕೊಳಗಾದವರು, ಶಸ್ತ್ರಚಿಕಿತ್ಸೆಗೊಳಗಾಗುವವರು ಹಾಗೂ ಜೀವಕ್ಕಾಗಿ ಹೋರಾಡುತ್ತಿರುವ ಅನೇಕ ರೋಗಿಗಳಿಗೆ ಹೊಸ ಜೀವನ ನೀಡಬಹುದು. ಆದ್ದರಿಂದ ಆರೋಗ್ಯವಂತ ಯುವಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಾನವೀಯ ಕಾರ್ಯಕ್ಕೆ ಕೈಜೋಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ 1 ರಕ್ತದಾನ ಹಲವರ ಜೀವದಾನ. ಬನ್ನಿ, ರಕ್ತದಾನ ಮಾಡಿ, ಜೀವ ಉಳಿಸಿ ಮತ್ತು ಸಮಾಜಕ್ಕೆ ಮಾದರಿಯಾಗಿ. ಇಂತಿ ಶ್ರೀ ಕೆವಿ ನವೀನ್ ಕಿರಣ್ ಅಧ್ಯಕ್ಷರು, ಶ್ರೀ CV ವೆಂಕಟರಾಯಪ್ಪ ಸಂಸ್ಥಾಪಕ ಅಧ್ಯಕ್ಷರು, ಶ್ರೀ ಕೆವಿ ಮತ್ತು ಪಂಚಗಿರಿ ಎಜುಕೇಶನಲ್ ಟ್ರಸ್ಟ್, ಚಿಕ್ಕಬಳ್ಳಾಪುರ.